ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಡೆವಿಲ್ ಸಿನಿಮಾ ಬಗ್ಗೆ ಆಗಿರುವಂಥದ್ದು. ಅದರ ಜೊತೆಗೆ ಇತ್ತೀಚೆಗೆ ನಡೀತಿರುವಂಥ ಒಂದು ಬೆರಳಿನ ಕತೆ ಅನ್ಬೋದು. ಅಂದರೆ ಆ ರೀತಿ ಎಲ್ಲ ನಡೀತಾ ಇದೆ ಗುರು. ಸ್ವಲ್ಪ ಫನ್ ವಿಷಯನೇ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ. ಸೊ ಗೈಸ್, ಏನೇನು ಮಾಡಿದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಹೇಳೋದಾದರೆ ರಚನಾ ರೈ ಅವರು ಶೂಟಿಂಗ್ ಏನು ನಡೀತಾ ಇತ್ತಲ್ಲ ಹಿಂದೆ, ತುಂಬ ಹಿಂದಿನ ವಿಷಯ ಆಗಿರುವಂಥದ್ದು. ಅಂದರೆ ಏನು ಶೂಟಿಂಗ್ ಮಾಡ್ತಾಯಿದ್ರು ಅವರು ಇದ್ದಾರೆ ಅನ್ನೋದೊಂದು ಕನ್ಫರ್ಮೇಷನ್ ಏನು ಅಫಿಷಿಯಲ್ ಟೀಮಿಂದಲೇ ಬಂದಿದೆ. ಅದ್ರ ವಿಷಯ ಅಲ್ಲ. ಈ ಫುಟೇಜ್ ಏನಾದ್ರು ಮೊದಲೇ ಸಿಕ್ಕಿದ್ರೆ ನಾವು ಹೇಳ್ಬೋದಾಗಿತ್ತು, ಅಫಿಷಿಯಲ್ ಕನ್ಫರ್ಮೇಷನ್ ಕೊಡ್ಬೋದಾಗಿತ್ತು ರಚನಾ ರೈ ಅವರೇ ಆಗಿರುವಂಥದ್ದು ಅಂತ. ಸೊ ನಿಮಗೆ ಏನು ಫಸ್ಟ್ ರೂಮರ್ಸ್ ಬಂದಿತ್ತಲ್ಲ, ಅದು ನನ್ನ ಒಂದು ವೀಡಿಯೋದಲ್ಲಿ, ತುಂಬ ಹಳೆಯ ವೀಡಿಯೋದಲ್ಲಿ, ಆಗಿನ್ನು ಡೆವಿಲ್ ಬಗ್ಗೆ ಅಷ್ಟು ಮಾತು ಕೂಡ ಆಗ್ತಿರಲಿಲ್ಲ, ಆ ವಿಡಿಯೋದಲ್ಲಿ ಹೇಳಿದ್ದೆ. ರಚನಾ ರೈ ಅವರು ಇದ್ದಾರೆ ಅಂತ ಕನ್ಫರ್ಮೇಷನ್ ಬಂದಿದ್ದೇನೆ ಈ ಒಂದು ವಿಡಿಯೋಯಿಂದ ಆಗಿರುವಂಥದ್ದು. ಅಂದರೆ ಈ ವಿಡಿಯೋಸ್ ಎಲ್ಲ ಬಂದ ಮೇಲೇ, ಅದು ಈಗಲ್ಲ, ತುಂಬಾ ಹಿಂದೆನೇ ಲೀಕ್ ಆಗಿರುವಂಥ ಫುಟೇಜಸ್ ಆಗಿರುವಂಥದ್ದು. ಅಥವಾ ಹೇಳೋದಾದರೆ ಈಗ ಡೆವಿಲ್ ಶೂಟಿಂಗ್ ಸದ್ಯಕ್ಕೆ ನಡೀತಿದೆಯೋ ಅಂತ ಕೇಳೋದಾದರೆ, ವಿನಯ್ ಗೌಡ ಅವರ ಶೂಟಿಂಗ್ ಆದಮೇಲೆ ಯಾವುದೇ ಕಾರಣಕ್ಕೂ ಶೂಟಿಂಗ್ ಆಗಿಲ್ಲ. ಲಾಸ್ಟ್ ಅಪ್ಡೇಟಲ್ಲಿ ಹೇಳಿದಾಗೇ ಆರೋಗ್ಯ ಸಮಸ್ಯೆಯಿಂದ ಪ್ರಕಾಶ್ ವೀರ್ ಅವರು ಟೆನ್ಷನ್ಸಲ್ಲೇ ಇರೋದ್ರಿಂದ ಈ ಥರ ಆಗಿರುವಂಥದ್ದು. ಬಟ್ ಸದ್ಯಕ್ಕೆ ಹೇಳೋದಾದರೆ ಡಿ ಬಾಸ್ ಅವರ ಆದಷ್ಟು ಬೇಗ ಆಚೆ ಬರುವಂಥ ಸಾಧ್ಯತೆಗಳಿದೆ. ಅದು ಈ ಮಂತಲ್ಲೇ ನಿಮಗೆ ಗೊತ್ತಾಗುತ್ತೆ, ಈ ತಿಂಗಳೇ ಗೊತ್ತಾಗುತ್ತೆ. ಅಂತ ಒಂದು ಬೆರಳಿನ ಕತೆ ಇದಕ್ಕೆ ಬಂದರೆ ನೋಡಿ, ಇದೊಂದು ಎಮೋಷ್ನಲಿ ಪವರ್ನ ಬಿಲ್ಡ್ ಮಾಡೋದಕ್ಕೆ, ಎಮೋಷ್ನಲಿ ಸ್ಟ್ರೆಂತ್ನ ಬಿಲ್ಡ್ ಮಾಡೋದಕ್ಕೋಸ್ಕರ, ಒಂದು ಮೈಂಡ್ನ ಪವರ್ನ ಹೆಚ್ಚಿಸೋದಕ್ಕೋಸ್ಕರ, ಅಂದರೆ ಬ್ರೈನಲ್ಲಿ ಸ್ವಲ್ಪ ಎಮೋಷ್ನಲಿ ಸ್ಟ್ರಾಂಗ್ ಆಗೋದಕ್ಕೋಸ್ಕರ ಇಂಥ ಸಿಚುವೇಷನಲ್ಲಿ ಆ ಒಂದು ಸೈನ್ನ ತೋರಿಸುವಂಥದ್ದು. ಅಂದರೆ ನೀವೇನು ನೋಡ್ತಿದ್ರಲ್ಲ ಈಗ ಇಲ್ಲಿ, ಸೊ ಡಿ ಬಾಸ್ ಅವರು ಅದೇ ರೀತಿ ಯೋಚನೆ ಮಾಡಿಕೊಂಡು ಆ ಸೈನ್ನ ಇಟ್ಕೊಂಡಿರುವಂಥದ್ದು, ಕೈನ ಆ ಥರ ಮಾಡ್ಕೊಂಡಿರುವಂಥದ್ದು ಅಂತ ಕೇಳೋದಾದರೆ, ಮೀಡಿಯಾದವ್ರಿಗೆ ಯಾರಿಗೂ ಹೇಳಿದ್ದು ಅಲ್ಲ ಅವ್ರನ್ನ ಹೋಗಿ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ನೀವು ಏನಾದ್ರು ಹೇಳಿದ್ರ? ಅಯ್ಯೋ, ಮೀಡಿಯಾದವ್ರು ನಿಮ್ಗೆ ಯಾರಾದರೂ ಹೇಳಿದ್ರ ಅಲ್ಲಿ ಹೋಗಿ ವೀಡಿಯೋ ಮಾಡಿ ಅವರಿಗೆ, ಆಮೇಲೆ ಅವ್ರು ಕೈ ಸನ್ನಿ ಈ ಥರ ಮಾಡಿದ್ರು ಅಂತ ತೋರಿಸಿ ಅಂತ ಹೇಳಿದ್ರ? ಅಲ್ಲ, ನೀವೇ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀರಾ, ಮತ್ತು ಹಿಂಗೆ ತೋರಿಸು ಅಂತ ಹೇಳ್ತೀರಾ. ಯಾರು ಗುರು ನಿಮ್ಗೆ ಹೇಳಿದ್ದು ಅಲ್ಲೋಗಿ ವೀಡಿಯೋ ಮಾಡಿ ಅಂತ? ಎಷ್ಟು ಅಗೇನೆಸ್ಟ್ ಅಲ್ಲ, ನೀವು ಪಾಸಿಟಿವ್ ಆಗಿ ತೋರಿಸಿದ್ರು, ಮಾಧ್ಯಮದವರಾಗಿ ಪಾಸಿಟಿವ್ ಆಗಿ ತೋರಿಸಿದ್ರು ನಾವು ನೋಡೋದಕ್ಕೆ ರೆಡಿ ಇದ್ದೀವಿ. ನೀವು ವೀಡಿಯೋ ಮಾಡಿರೋದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ. ಅಟ್ಲೀಸ್ಟ್ ನಾವು ಕುತ್ಕೊಂಡು ನೋಡ್ತಿದ್ದೀವಲ್ಲ ಡಿ ಬಾಸ್ ಅವ್ರು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ನೋಡ್ತಿದ್ದೀವಲ್ಲ, ಅದಕ್ಕೊಂದು ಅಪ್ರಿಷಿಯೇಷನ್ ಮಾಡ್ತೀವಿ ನಾವು. ಆದರೆ ನೀವು ನೆಗೆಟಿವ್ ಆಗೇ ತೋರಿಸ್ಬೇಕಂತೇನಿಲ್ಲ, ಮಿಕ್ಸ್ಡಾಗಿ ಕೊಡ್ಬೋದಾಗಿತ್ತಲ್ಲ. ಮಿಕ್ಸ್ಡ್ ಅಂತಂದರೆ ಏನಿರೋ ವಿಚಾರ, ಏನು ನಡೀತಾ ಇದೆ ಅದನ್ನು ತೋರಿಸ್ಬೋದಾಗಿತ್ತಲ್ಲ. ನಿಮಗಾಗಲ್ಲ, ನೆಗೆಟಿವ್ ಆಗೇ ತೋರಿಸ್ಬೇಕು, ಆ ರೀತಿ ತುಣಿಲೇಬೇಕು ಅಂತ ಯಾಕೆ ಕಾಯ್ತಿದ್ದೀರ ಗೊತ್ತಾ? ನಿಮಗೆ ಡೈರೆಕ್ಟಾಗಿ ಆನ್ಸರ್ ಕೊಟ್ಟಿರೋ ಅಂಥ ಯಾರ್ಯಾರಿದ್ದಾರೆ, ಯಾರ್ಯಾರು ಡೈರೆಕ್ಟಾಗಿ ಆನ್ಸರ್ ಮುಖ ಕೊಡೋದಂಗೆ ಹೇಳಿದಾರಲ್ಲ, ಯಶ್ ಅವರಾಗಲಿ, ದರ್ಶನ್ ಅವರಾಗಲಿ, ಅವ್ರನ್ನೆಲ್ಲ KGF ಮೂವಿ ಬಂದಾಗ್ಲೂ ತುಣಿಯೋಕ್ಕೆ ನೋಡಿದ್ದೀರಾ, ಅವ್ರ ಮೂವಿ ಬಂದಾಗಲೆಲ್ಲ ತುಣಿಯೋಕ್ಕೆ ನೋಡಿದ್ದೀರಾ ಅಂತಲೇ ಹೇಳ್ಬೋದು. ಇದೆಲ್ಲ ಕಾಮನ್ ಮೀಡಿಯಾ ಟರ್ಮ್ಸಲ್ಲಿ ನಿಮಗೆ ಕಾಮನ್ ಆಗಿರ್ಬೋದು. ಆದರೆ ಡಿ ಬಾಸ್ ಅವ್ರ ವಿಷಯಕ್ಕೆ ಬಂದರೆ, ಡಿ ಬಾಸ್ ಫ್ಯಾನ್ಸು ಸುಮ್ಮನೆ ಇರಲ್ಲ. ನೀವಂತೂ ಟ್ರೋಲ್ ಆಗ್ತಾನೇ ಇದ್ದೀರಾ ಕಂಡ್ರು, ದುಡ್ಡಿಗೋಸ್ಕರನ ಓಕೆ. ಬಟ್ ನೀವು ನ್ಯೂಸ್ ಚಾನಲ್ಸಲ್ಲಿ ನೀವೇನು ಹೇಳ್ತಿರಲ್ಲ, ಅದ್ಭುತವಾಗಿ ಟ್ರೋಲ್ ಆಗ್ತಿದ್ದೀರಿ ಅಂತಲೇ ಹೇಳ್ಬೋದು. ಅದಲ್ದಲೇ ಹೇಳೋದಾದರೆ, ಇದೆಲ್ಲ ಮೀಡಿಯಾ ವಿಷಯ ಆಗಿರೋದು ಬಿಟ್ಟಾಕಿ, ಇದು ನಮಗೇನು ಸಂಬಂಧಪಟ್ಟಿದ್ದಲ್ಲ. ಆದರೆ ಮೂವಿ ವಿಷಯಕ್ಕೆ ಬಂದಾಗ ಡೆವಿಲ್ ಶೂಟಿಂಗ್ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಆದರೆ ಇಲ್ಲಿ ಫುಟೇಜಸ್ ನೀವೇ ನೋಡ್ತಿದ್ದೀರಲ್ಲ, ಇದು ಅಫಿಷಿಯಲಿ ಲೈಕ್ ಏನಂತಾರೆ, ಅಲ್ಲಿನ ಫುಟೇಜಸ್ ಆಗಿರುವಂಥದ್ದು. ನೀವು ಕ್ಲಿಪ್ಸ್ ಎಲ್ಲ ನೋಡ್ತಿರಲ್ಲ, ಅದ್ಭುತವಾಗಿ ಕಾಣ್ತಿದ್ದಾರೆ ರಚನಾ ರೈ ಅವರು. ಅಂದರೆ ಇದೊಂದು ಸಾಂಗ್ ಶೂಟಿಂದೆ ಅಂತಲೇ ಹೇಳ್ಬೋದು. ಯಾಕೆ ನಾನು ಮೂವಿಗೆ ಸಂಬಂಧಪಡುವಂಥ ಕ್ಲಿಪ್ಸ್ ಏನಲ್ಲ, ಇದು ಅಷ್ಟೊಂದು ಗಾರ್ಜಿಯಸ್ ಆಗಿದೆ. ಅಂದರೆ ಅದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಸಾಂಗ್ಸಿಗೋಸ್ಕರನೇ ತೆಗೆದಿರುವಂಥದ್ದು ಅಂತ ಗೊತ್ತಾಗುತ್ತೆ. ಅಲ್ಲಿಂದನೇ ಮೇ ಬಿ ಸಾಂಗ್ ಆದಮೇಲೆ ನಿಮಗೆ ಆ ಕ್ರೌರ್ಯತೆ ನೋಡೋದಕ್ಕೆ ಸಿಗುವಂಥದ್ದು, ಅಥವಾ ಬ್ಯಾಕ್ ಸ್ಟೋರಿ ಏನು ಓಡ್ತಾ ಇರುತ್ತಲ್ಲ ಅಲ್ಲಿ ನೋಡೋಕ್ಕೆ ಸಿಗುವಂಥ ಒಂದು ಶಾರ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಿದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿ ಇಷ್ಟು. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.